ಇವತ್ತೊಂದು ಬೆಳವಣಿಗೆ ಆಗಿದೆ. 23 ಫೆಬ್ರವರಿ 2024ರಂದು ನಾನು ನಿಮ್ಗೆ ಕೇಸ್ನ ವಿವರ ಕೊಟ್ಬಿಡ್ತೀನಿ. ಸಮನ್ಸ್ ಜಾರಿ ಮಾಡಬೇಕು ಅಂತ ಕೋರ್ಟು ಆರ್ಡರ್ ಮಾಡಿತ್ತು. ಯಾವ ಕೇಸ್ನಲ್ಲಿ ಅಂದರೆ, ಕಳೆದ ವರ್ಷ ಚುನಾವಣೆಯ ಸಮಯದಲ್ಲಿ ಬಿಜೆಪಿಯ ಮೇಲೆ ಮನಸ್ಸೋ ಇಚ್ಛೆ ಆಪಾದನೆಗಳನ್ನ ಮಾಡಿದಂತಹ ಅವತ್ತಿನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷದ ನಾಯಕರಾಗಿದ್ದಂತಹ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಅವರು, ವಿರೋಧ ಪಕ್ಷದ ನಾಯಕರಾದಂತಹ ಸಿದ್ದರಾಮಯ್ಯನವರು, ಅಕ್ಯೂಸ್ ನಂಬರ್ 1 ಅವರಾಗಿರ್ತಾರೆ, ನಂಬರ್ 2 ಸಿದ್ದರಾಮಯ್ಯನವರು, ನಂಬರ್ 3 ರಾಹುಲ್ ಗಾಂಧಿ. ಇವರು 3 ಜನದ ಮೇಲೆ ಭಾರತೀಯ ಜನತಾ ಪಕ್ಷದ ವಿಧಾನ ಪರಿಷತ್ನ ಸದಸ್ಯರಾದ ಕೇಶವ ಪ್ರಸಾದ್ ಅವರು ಒಂದು ಪ್ರೈವೇಟ್ ಕಂಪ್ಲೇಂಟ್ನ ಫೈಲ್ ಮಾಡಿದ್ರು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ. ಈ ಕಂಪ್ಲೇಂಟ್ ಏನಾಗಿತ್ತು ಅಂದರೆ, ಒಟ್ಟು ಡೆಫಮೇಷನ್ ಬಗ್ಗೆ ಆಗಿತ್ತು. ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಮನಸ್ಸೋ ಇಚ್ಛೆ ಅವರು ಜಾಹೀರಾತುಗಳನ್ನು ಎಲ್ಲ ಪತ್ರಿಕೆಗಳಲ್ಲಿ ಕೊಟ್ಟಿದ್ರು, ಸುಳ್ಳು ವಿವರಗಳನ್ನು ಕೊಟ್ಟು. ಈ ವಿಷಯದಲ್ಲಿ 23ನೇ ತಾರೀಕು ಕೋರ್ಟ್ ಅದನ್ನು ಬಹಳ ಸೀರಿಯಸ್ ಆಗಿ ತಗೊಂಡು ಸಮನ್ಸ್ನ ಜಾರಿ ಮಾಡಬೇಕು ಅಂತ ಆದೇಶವನ್ನು ಹೊರಡಿಸುತ್ತೆ. ಅದು ನಡೆದಿದ್ದು 23 ಫೆಬ್ರವರಿ 2024. ಇವತ್ತು ಈ ಪ್ರಕರಣವನ್ನು ಪರಿಶೀಲನೆ ಮಾಡ್ತಾ ಇದ್ದಾಗ ಕೋರ್ಟ್ ಮುಂದೆ ಕರ್ನಾಟಕದ ಪೊಲೀಸರು ಬಂದು ಏನು ಹೇಳ್ತಾರೆ ಅಂದರೆ, ನಮಗೆ ರಾಹುಲ್ ಗಾಂಧಿ ಅವರಿಗೆ ಸಮನ್ಸ್ ಕಳ್ಸೋಕ್ಕಾಗಿದೆ, ಆದರೆ ಅವತ್ತಿನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಸದ್ಯದ ಮಂತ್ರಿಗಳಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಅವತ್ತಿನ ವಿರೋಧ ಪಕ್ಷದ ನಾಯಕರಾಗಿದ್ದಂತಹ ಸಿದ್ದರಾಮಯ್ಯನವರು, ಇವತ್ತು ಅವರು ಮುಖ್ಯಮಂತ್ರಿ ಆಗಿರ್ತಾರೆ, ಇವರಿಬ್ಬರು ನಮಗೆ ಸಿಗ್ತಾ ಇಲ್ಲ, ಇವರು ಪ್ರವಾಸದಲ್ಲಿ ತೊಡಗಿದ್ದಾರೆ, ಹಾಗಾಗಿ ಸಮನ್ಸ್ ಇಶ್ಯೂ ಮಾಡೋಕ್ಕಾಗಿಲ್ಲ ಅಂತ ಪೊಲೀಸ್ನವರು ಬಂದು ಕೋರ್ಟ್ ಮುಂದೆ ಇವತ್ತು ಹೇಳಿದ್ದಾರೆ. ಅದು ಕೋರ್ಟ್ ಬಹಳ ಗಂಭೀರವಾಗಿ ಅದನ್ನು ಪರಿಗಣಿಸಿ ಪೊಲೀಸರಿಗೆ ತರಾಟೆಗೆ ತೆಗೆದುಕೊಂಡು, ಅದು ಹೇಗೆ ಮುಖ್ಯಮಂತ್ರಿಗಳು ಮತ್ತು ಮತ್ತೋರ್ವ ಹಿರಿಯ ಮಂತ್ರಿಗಳು ನಿಮ್ಮ ಕೈಗೆ ಸಿಗದೆ ಇದ್ರೆ ಇನ್ನು ಅಪರಾಧಿಗಳು ಹೇಗೆ ನಿಮ್ಮ ಕೈಗೆ ಸಿಗ್ತಾರೆ ಅನ್ನುವ ರೀತಿಯಲ್ಲಿ ಇವತ್ತು ಪೊಲೀಸ್ಗೆ ಬಹಳ ಅತ್ಯಂತ ತೀಕ್ಷ್ಣವಾಗಿ ಕೋರ್ಟ್ ಇವತ್ತು ಅವರಿಗೆ ಈ ಸಮನ್ಸ್ನ ಇಶ್ಯೂ ಮಾಡಲೇಬೇಕು ಅಂತ ಆರ್ಡರ್ ಮಾಡಿದೆ.